ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಒಂದಲ್ಲ ಎರಡಲ್ಲ ಮೂರಲ್ಲ 5ರಿಂದ 10 ಪಟ್ಟು ಹಣ ಜೂಜು ಅಡ್ಡಿಯಲ್ಲಿ ಓಡಾಡ್ತಾ ಇದೆ. ಕೋಳಿ ಕುರಿ ಅನ್ನೋ ಸಣ್ಣ ಪುಟ್ಟ ಬೆಟ್ಟಿಂಗಿಂದ ಹಿಡಿದು ಮನೆ ಜಮೀನು ಅಲ್ಲದೆ ಲಕ್ಷಾಂತರ ರೂಪಾಯಿವರೆಗೂ ಬಂದು ನಿಂತಿದೆ. ಅಷ್ಟಕ್ಕೂ ಇದು ಯಾವುದೇ ಕ್ರಿಕೆಟ್, ಕ್ಯಾಸಿನೋ, ಇಸ್ಪೀಟ್ ಅಡ್ಡಿಯಲ್ಲಿ ನಡೀತಿರೋ ಬೆಟ್ಟಿಂಗ್ ಅಲ್ಲವೇ ಅಲ್ಲ. ಇದು ಇತ್ತೀಚೆಗೆ ನಡೆದ 3 ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಬಾಜಿ ದಂಗಲ್. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ಕುರುಕ್ಷೇತ್ರದಲ್ಲಿ ಯಾರಿಗೆ ವಿಜಯಮಾಲೆ? ಉಪಕದನದಲ್ಲಿ ಸೋಲೋರ್ ಯಾರು, ಗೆಲ್ಲೋರ್ ಯಾರು ಅನ್ನೋದಕ್ಕೆ ಲಕ್ಷದಿಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ನಡೀತಾ ಇದೆ. ವೋಟಿಂಗ್ ಬಳಿಕ ಬೆಟ್ಟಿಂಗ್ ಬಜಾರ್ ಖದರ್ ಕಂಪ್ಲೀಟ್ ಚೇಂಜ್ ಆಗಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವೇ ಬಾಜಿ ಹೈಲೈಟ್. ನಿಖಿಲ್ಗೆ ಈಗಾಗಲೇ 2 ಸೋಲು, ಸಿಪಿವೈಗೆ 2 ಬಾರಿ ಮುಖಭಂಗ, HDK ಪುತ್ರನಿಗೆ ರಾಜಕೀಯ ಅಧಿಕಾರ ಈಗಲಾದರೂ ಸಿಗುತ್ತಾ ಅನ್ನೋ ಸಸ್ಪೆನ್ಸ್, ಯೋಗೇಶ್ವರ್ಗೆ ಮತ್ತೆ ಜನ ಕೈ ಹಿಡಿತಾರಾ ಅನ್ನೋ ಕುತೂಹಲ, ನಾಯಕರ ವೈಯಕ್ತಿಕ ವರ್ಚಸ್ಸೇ ಬೆಟ್ಟಿಂಗ್ ಬಜಾರ್ನಲ್ಲಿ ಹಣ, ಮನೆ, ಜಮೀನುಗಳನ್ನು ಹೂಡಿಕೆ ಮಾಡಿಸಿದೆ. ನೀನಾ ನಾನಾ ಅಂತ ಜನ 1ಕ್ಕೆ 2, 3 ಪಟ್ಟು ಹಣ ಹಾಕಿದ್ದಾರೆ. ಹಿಂದೆಂದೂ ಕಾಣದಂಥ ಹಣದ ಹೊಳೆ ಬೆಟ್ಟಿಂಗ್ನಲ್ಲಿ ಹರಿತಾ ಇದೆ. ಯಾರು ಗೆದ್ದರೂ ಕೂದಲೆಳೆ ಅಂತರ ಎನ್ನುವ ಟಾಕ್ ಶುರುವಾಗಿದೆ. ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆಯಾದರೂ ಈ ಬಾರಿ ಲೆಕ್ಕಾಚಾರ ಬೇರೆಯೇ ಇದೆ ಎನ್ನಲಾಗ್ತಾ ಇದೆ. ಕೈ ಅಖಾಡದಲ್ಲಿ ಕೇಸರಿ ಪಡೆ ಬಿಗ್ ಫೈಟ್ ಕೊಡ್ತಾ ಇದೆ. ಮಾಜಿ ಸಿಎಂ ಸಂಸದ ಬೊಮ್ಮಾಯಿ ತವರು ಕ್ಷೇತ್ರವಾದ ಶಿಗ್ಗಾವಿ ರಿಸಲ್ಟ್ ತಲೆ ಕೆಳಗಾಗೋ ಸಾಧ್ಯತೆ ಹೆಚ್ಚು ಎನ್ನಲಾಗ್ತಾ ಇದೆ. ಹೀಗಾಗಿ ಈ 2 ಕ್ಷೇತ್ರಗಳಲ್ಲಿಯೂ ಹಿಂದೆಂದಿಗಿಂತ ಬೆಟ್ಟಿಂಗ್ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಈ ಬೈ ಎಲೆಕ್ಷನ್ನಲ್ಲಿ ಮನೆ, ಜಮೀನು ಮಾತ್ರವಲ್ಲ, ಕೋಟಿಗಟ್ಟಲೆ ಹಣ ಬೆಟ್ಟಿಂಗ್ ಕಟ್ಟುತ್ತಿರುವ ಚರ್ಚೆಗಳು ನಡೆಯುತ್ತಿವೆ. ಉಪಕದನದಲ್ಲಿ ಅಭ್ಯರ್ಥಿಗಳ ಪರ ಏಕಾಏಕಿ ಲಕ್ಷಾಂತರ ರೂಪಾಯಿ ಜಮೀನು, ಮನೆ, ನಿವೇಶನ ಬೆಟ್ಟಿಂಗ್ ಕಟ್ಟುತ್ತಿಲ್ಲ. ಬದಲಾಗಿ ಕ್ಷೇತ್ರದಲ್ಲಿರುವ ಟ್ರೆಂಡ್, ಯಾರ ಪರ ಹೆಚ್ಚಿನ ಒಲವು ಇದೆ ಎಂಬುದನ್ನು ನೋಡಿಕೊಂಡು ಬೆಟ್ಟಿಂಗ್ ಕಟ್ಟಲಾಗಿದೆ. ಮತ ಎಣಿಕೆಗೆ ಇನ್ನು 1 ವಾರ ಇರೋದ್ರಿಂದ ಈ ಬೆಟ್ಟಿಂಗ್ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ.